ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸಕಲ ಕಾರ್ಯೇಷು ಸರ್ವದಾ. ಈ ಒಂದು ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಆ ಗಣೇಶ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇದ್ದೀವಿ. ಸೊ ಹಾಯ್ ಹೆಲೋ ನಮಸ್ಕಾರ ಗಾಯ್ಸ್, ಎಲ್ರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಆಂಕರ್ ಸಾಯಿ ಸ್ಟೋರೀಸ್ ನೀವು ಚೂಸ್ ಮಾಡಿರುವಂತ ನೇಮನ್ನೇ ಇಟ್ಟಿದ್ದೀನಿ. ಸೊ ಆ ಒಂದು ಚಾನಲ್ನ ಫಸ್ಟ್ ವ್ಲಾಗ್ ಇವತ್ತು ಬರ್ತಾ ಇದೆ. ಸೊ ಇದೇ ಆ ಒಂದು ಫಸ್ಟ್ ವ್ಲಾಗ್. ಮಳೆ ಬರ್ತಾ ಇದೆ, ಅದೇ ಒಂದು ಸ್ವಲ್ಪ ಬೇಜಾರು ಎಲ್ಲರಿಗೂ ಕೂಡ. ಸೊ ನಮ್ಮ ಸ್ಕೂಲ್ನಲ್ಲಿ ಇಡುವಂತಹ ಗಣಪತಿ ಇದು 28ನೇ ವರ್ಷ. ಸೊ ಇವತ್ತು ಗಣಪತಿನ ನಿನ್ನೆನೆ ತಗೊಂಬಂದಿದ್ರು. ಆ ಗಣಪತಿನ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ. ಆ ಜಾಗದಿಂದ ನಾವು ಇಲ್ಲಿಗೆ ತಗೊಂಡ್ಬರ್ತಾ ಇದ್ದೀವಿ, ತಂದು ಇಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. ಸೊ ಆ ತಗೊಂಡ್ಬರ್ತಿರುವಂತಹ ಆಗುವಂತಹ ಸೆಲೆಬ್ರೇಷನ್ಗಳು ಅದನ್ನೆಲ್ಲದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬಾಯ್ಸ್ ಎಲ್ಲ ಫುಲ್ ಸೆಟ್ ಆಗಿದ್ದಾರೆ, ತುಂಬಾ ಎನರ್ಜೆಟಿಕ್ ಆಗಿ ರೆಡಿ ಆಗಿದ್ದಾರೆ. ಸೊ ನಾನು ರೆಡಿ ಆಗಿದ್ದೀನಿ, ನೋಡ್ಬೋದು ನನ್ನ ಔಟ್ಫಿಟ್. ಸೊ ಸಿಂಪಲ್ ಆಗಿ ಬಂದಿದ್ದೀನಿ, ಬ್ಲ್ಯಾಕ್ ಅಂಡ್ ವೈಟ್ ಸೆಮಿ ಫಾರ್ಮಲ್ಸ್. ಬನ್ನಿ ನೋಡೋಣ ಇವತ್ತಿನ ಬ್ಲಾಗ್ ಅಲ್ಲಿ ಏನೇನಾಗುತ್ತೆ ಅಂತ. ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಪಟಾಕಿ ತರ ಹೋಗ್ತಾ ಇದೀವಿ. ಸೊ ಪಟಾಕಿ ಎಲ್ಲ ತಗೊಂಡು ಆಲ್ ಸೆಟ್ ಹೊರಟಿದೀವಿ. ಇವಾಗ ತೀರ್ಥಹಳ್ಳಿನಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾ ಮಕ್ಳಿಗೆ ಕಾಣಿಸ್ತಿದಾರೆ ಗೊತ್ತಾ? ಆ ಮಕ್ಳಿಗೆ ಇವಾಗ ಯಾವ ಎಕ್ಸೈಟ್ಮೆಂಟ್ ಇದೆಯೋ ನಮಗೆ ನಾವು ಸಣ್ಣಕ್ಕಿರ್ಬೇಕಾದ್ರೆ ಅದೇ ಎಕ್ಸೈಟ್ಮೆಂಟ್ ಇತ್ತು. ಗಣಪತಿ ತರ್ಬೇಕಂದ್ರೆ ಇದೇ ತರ ಗಾಡಿ ಕೊಟ್ಟು ಕೂಗ್ತಾ ಬರ್ತಾ ಇರ್ಬೇಕು. ಇವಾಗ ದೊಡ್ಡವರಾಗ್ಬಿಟ್ಟಿದೀವಿ, ಆದ್ರೂ ಕೂಡ ಗಣೇಶ ಹಬ್ಬ ಫಸ್ಟಿಗೆ ಯಾವ ಎಕ್ಸೈಟ್ಮೆಂಟ್ ಇದೆಯೋ ಈಗಲೂ ಅದೇ ಎಕ್ಸೈಟ್ಮೆಂಟ್ ಇದೆ. ಜೈ जय आपल्याला फक्त दोनच गोष्टी आवडतात, गणपतीची गाणी आणि आपला लाडका ಹೀರೋ ತರ ಕಾಣ್ತಿದ್ದೀರಲ್ಲ ಇಬ್ರು. ಶಿಷ್ಯ ಲೇಟೆಸ್ಟ್ ಆಗಿ ಬಂದಿರ, ಸ್ನಾನ ಎಲ್ಲ ಮಾಡಿ ಶರ್ಟಿಗೆಲ್ಲ ಐರನ್ ನೋಡ್ಕೊಂಡು ಚಳಿ ಬಂದು ತರ ಗಡಗಡ ರವಿ ಅಣ್ಣ ಎಷ್ಟು ಸಲ ಬೇಕಾದ್ರೂ ಸ್ನಾನ ಮಾಡಿ ರವಣ್ಣ ನೋಡಿದ್ರೆ ಪಟಾಕಿ ಹೊಡೆದು ಸ್ವಲ್ಪ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಬಪ್ಪನ ವೆಲ್ಕಮ್ ಮಾಡ್ತಾರೆ ಊರಿಗೆ. ಅಲ್ಲ ಆ ಚಿಕ್ಕ ಮಕ್ಕಳಿಗೆ ಎಕ್ಸೈಟ್ಮೆಂಟ್ ನೋಡಕ್ಕೆ ಖುಷಿ ಆಗುತ್ತೆ. ಏನ್ ಇಷ್ಟ ಗಣೇಶ ಅಂದ್ರೆ ಎಲ್ಲರಿಗೂ ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ಇದೇ ಸ್ಕೂಲಲ್ಲಿ ನಾವು ಓದಿದ್ದು. ನಾನ್ ಮಾತ್ರ ಅಲ್ಲ, ಇಲ್ಲಿ ಇರೋರು ಆಲ್ಮೋಸ್ಟ್ ಆಲ್ ಎಲ್ಲ 80-90% ಹುಡುಗರು, ಈಗ ದೊಡ್ಡವರು ಈಗ ಸಣ್ಣವರು, ಪ್ರತಿಯೊಬ್ರು ಇದೇ ಸ್ಕೂಲ್ ಹೋಗ್ತಾ ಇರೋದು. ಒನ್ ಆಫ್ ದ ಬೆಸ್ಟ್ ಮೆಮೊರಿ ನಾವು ಚೈಲ್ಡ್ಹುಡ್ ಅಲ್ಲಿ ಕಳೆದಿರುವಂತ ಪ್ಲೇಸ್. ಸೊ ನಮ್ಮ ಅನಿಲಣ್ಣ ಇವಾಗ ಇಲ್ಲೇನು ಗಣಪತಿ ಹಬ್ಬ ಮಾಡ್ತಿದೀವಿ. ಇವರೆಲ್ಲ ಅವಾಗ ಯಂಗ್ಸ್ಟರ್ ಆಗಿರ್ಬೇಕಾದ್ರೆ ಇವರೆಲ್ಲ ಮಾಡ್ತಾರೆ. ಈಗಲೂ ಹೆಂಗಾಗಿದ್ದಾರೆ ನೋಡಿ, ಈಗಲೂ ಜೊತೆ ಕರ್ಕೊಂಡ್ಬಂದಿದ್ದಾರೆ. ಗಣೇಶ ತರ್ತಿದ್ರೆ ಬಲಿ ಕೊಡ್ತಿರೋದಂತೆ ನಮ್ಮ ಮನುನ. ಇಟ್ಕೊಳ್ರ ಅಧ್ಯಕ್ಷರು ಜೋರ ಕೈ ಮಾಡ್ಬೇಕು ಮೇಲೆ. ಹಾ ಪಂಚೆ ಗಟ್ಟಿ ಹಿಡ್ಕೊಳ್ಳಿ. ಎಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಇನ್ನು ಮಾಜಿ ಅಧ್ಯಕ್ಷರು
ಈ ವಿದ್ಯಾಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರು ರಾಘವ್ ಆಶೀರ್ವಾದ. ಎಲ್ರಿಗೂ ಒಂದ್ಸತಿ ಹಾಯ್ ಹೇಳ್ಬಿಡಿ. ಹಾಯ್. ಹಾರ್ಡ್ ವರ್ಕ್ ಮಾಡಿರೋಂತ ಫೇಸ್ಗಳು ಇದು ನೋಡಿ, ಮುಖ ನೋಡಿ. ಸ್ವರ್ಗ ಹೋಗಿ ಮಾಡಿ ಮುಖ ತೋರ್ಸು, ಈ ಕಡೆ ತೋರ್ಸು ಫುಲ್ಲು. ಕರುಣೆ ಇರ್ಲಿ, ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಅಪ್ಕಮಿಂಗ್ ಸ್ಯಾಂಡಲ್ವುಡ್. ಇವಾಗ ನಾವು ಟೌನಿಗೆ ಹೋಗ್ತಾ ಇದೀವಿ, ಕಾರಣ ನಮ್ಮ ಗಣಪತಿ ಕೂರ್ಸಿರೋದು ಪರ್ಮಿಷನ್ ಕೇಳಿರ್ತಾರೆ ಫಸ್ಟಿಗೆ. ಕೂರ್ಸ್ ಆದ್ಮೇಲೆ ನಾವು ತರ್ತಾ ಇದೀವಿ. ಮಾಡಿರ್ತಾರೆ, ಅಪ್ಲೈ ಮಾಡ್ಬಿಟ್ಟು ಇನ್ಸ್ಪೆಕ್ಟರ್ ಸೈನ್ ಆಗೋದು, ಸೈನ್ ಆಗಿ ಇವತ್ತು ತಾಲೂಕ್ ಆಫೀಸಿಗೆ ಬಂದಿರುತ್ತೆ. ಸೊ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬರಕ್ಕೆ ಹೋಗ್ತಾ ಇದೀವಿ ಪರ್ಮಿಷನ್ ಇಂದು. ಮಳೆ ಬೇರೆ ತುಂಬಾ ಜೋರಾಗಿ ಬರ್ತಾ ಇದೆ. ತಹಶೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳ ಕಚೇರಿ. ಗೈಸ್, ನಾನು ಅನ್ಕೊಂಡಿದ್ದೆ ಊರಿಗೆ ಬಂದು ಇವತ್ತೊಂದಿನ ಇದ್ದು ನಾಳೆ ಬೆಳಗ್ಗೆ ಹೊರಡೋಣ ಅಂತ. ಒಂದು ಈವೆಂಟ್ ಇದೆ ಮೈಸೂರಲ್ಲಿ, ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿನ. ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನನ್ನ ಫ್ರೆಂಡ್ ಒಬ್ಬ ಬಂದಿದ್ದ, ಅವ್ನು ಹೇಳ್ದ, ಅವ್ನು ಮೈಸೂರಲ್ಲೇ ಇರೋದು. ಅವ್ನು ಹೇಳ್ದ, ಬ್ರೋ ನೀವು ಬೆಳಗ್ಗೆ ಎಲ್ಲರೂ ಮೈಸೂರಿಗೆ ಹೊರಟ್ರೆ ಶಿವಮೊಗ್ಗದಿಂದ KSRTC ಬಸ್ಸಲ್ಲಿ ಹಿ ವಿಲ್ ಟೇಕ್ 9 hours, 9 ಗಂಟೆ ತಗೊಳ್ತಾನಂತೆ. ಪರ್ಮಿಷನ್ ತಂದಿಲ್ಲ ಅಂತಿದ್ರಲ್ಲ, ರೂಲ್ಸ್ ಬ್ರೇಕರ್ ನಿಮ್ಮಂತವ್ರು ಇದ್ರೆ ಕಾಣಲ್ಲ. ಜಿಯೋ ನಿಮ್ಗೆ ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಉದ್ಧಾರ ಆಗೋದು. ರೆಸ್ಪೆಕ್ಟ್ ಇರುತ್ತೆ, ರಾಂಗ್ ರೂಟ್ ಅಲ್ಲಿ ಬಂದ್ರೆ ರೆಸ್ಪೆಕ್ಟ್ ಇರುತ್ತೆ. ನಿನ್ ಮಗಕ್ಕೆ. ಅನ್ನಪೂರ್ಣ ಹೋಟೆಲಿಗೆ ಬಂದಿದ್ದೀವಿ. ನಿನ್ ಮಗಂಗೆ ಹೊಟ್ಟೆ ತುಂಬದೇ ಇಲ್ಲ, ದನ ತಿಂದಂಗ್ ತಿಂದ ಬೆಳಗ್ಗೆ. ಎಲ್ಲ ಒಂದೊಂದ್ ಪ್ಲೇಟ್ ಕೊಟ್ಬಿಡು ಅವ್ರಿಗೆ, ಎಲ್ಲ ಒಂದೊಂದ್ ಪ್ಲೇಟ್. ಬ್ಲಾಗಿಂಗ್ ಮಾಡೋದು ಎಷ್ಟು ಕಷ್ಟ ಅಂತ, ಎಲ್ಲ ಕಡೆ ಕ್ಯಾಮ್ರಾ ಇಟ್ಕೊಂಡು ಎಲ್ಲ ಕಡೆ ಮಾತಾಡೋದು, ಎಲ್ಲ ನಮ್ಗೆ ನೋಡ್ತಾರೆ ಮುಖ. ಯಾವ ನೀವು ಮೊಬೈಲ್ ಇಟ್ಕೊಂಡು ಒಬ್ಬೊಬ್ಬರೇ ಮಾತಾಡ್ತಾರೆ ಹುಡ್ಸನ್ ಮಗ ಅಂತ. ಗೈಸ್, ಮಾತಾಡಿರೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಫಸ್ಟ್ನೇ ವಿಡಿಯೋ ಹೊಟ್ಟೆಗೆ ಹಾಕೋಬಾರ್ದು ಆಯ್ತಾ. ಏನಾರ ಮಿಸ್ಟೇಕ್ಸ್ ಇದ್ರೆ ಹೇಳಿ ಕಮೆಂಟಲ್ಲಿ, ಸರಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ಟೈಮಿಂದ. ಸೊ ನನ್ನ ಉದ್ದೇಶ ಇಷ್ಟೇ, ರಾ ಕಂಟೆಂಟ್ ಇರಬೇಕು, ಏನು ಕೂಡ ಫಿಲ್ಟರ್ ಇರಬಾರ್ದು. ಆಡು ಭಾಷೆಗಳಾಗಿ ಮಾಡ್ತೀವಿ. ನಮ್ಮ ತೀರ್ಥಹಳ್ಳಿ ಭಾಷೆ, ಮಲೆನಾಡೋರ ಭಾಷೆ ಹೇಗಿರುತ್ತೆ ಗೊತ್ತಿರ್ಬೋದಲ್ಲ ನಿಮ್ಮೆಲ್ಲರಿಗೂ. ಇಲ್ಲ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾರ ಹಾಕಿದ್ರ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪರಶುರಾಮ ರೂಪದಲ್ಲಿರುವಂತ ಗಣೇಶ. ಇಷ್ಟ ತನಕ ಪ್ರಸಾದ ಕೊಡ್ತಿದ್ದ, ಇವಾಗ ಪ್ರಸಾದ ತಿಂತ ಇದ್ದಾನೆ. ಪ್ರಸಾದ ತರ ತಿನ್ನು, ಊಟ ತರ ತಿಂತಿದ್ಯಲ್ಲ. ಪ್ರಸಾದ ಎಲ್ಲ ಇವನೇ ಖಾಲಿ ಮಾಡಲ್ಲ. ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನನ್ನ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮಗೇನು ಇಲ್ಲವಲ್ಲ, ಇಲ್ಲಿ ಬಯಸ್ಕೊಂಡು ಹಿಂಗೆ ಹೋಗ್ತಾ ಇರೋದು ಅಷ್ಟೇ. ನಮ್ಗೇನು ಗೊತ್ತು, ನಮ್ಗೆ ತಿನ್ನೋದು ಗೊತ್ತು, ಕುಡಿಯೋದು ಗೊತ್ತು, ಮಜಾ ಮಾಡೋದು ಗೊತ್ತು. ತೆಗೆ ನುಂಗದು ಬಾಯ್ಲೆ ರಾಷ್ಟ್ರೀಯ ಬಾಯ್ಲೆ. ಯಾವ ಇವೆಲ್ಲ ಸ್ವಲ್ಪ ಸಣ್ಣ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಲೈಟ್ ಕ್ಲೌಡ್ ಎಲ್ಲ ಇಳಿದು ಬರುತ್ತೆ, ಕ್ಲೌಡ್ ಎಲ್ಲ ಇಳಿದು ಬರುತ್ತೆ. आपल्याला फक्त 2च गोष्टी आवडतात, गणपतीची गाणी आणि आपला लाडका चिमटा. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಏನೇನಾಯ್ತು ಅಂತ ಹೇಳೋದು ನೋಡಿದ್ರಿ. ಆಮೇಲೆ ಮಧ್ಯಾಹ್ನದ ಮೇಲೆ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು. ಮನೆಗೆ ಹೋಗ್ತಾನೆ 4 ಗಂಟೆ ಆಗಿತ್ತು. 4 ಗಂಟೆ ಆಗಿ ಪಾಪ ಅಪ್ಪ ಅಮ್ಮ ಇಬ್ರು ಕೂಡ ನಮ್ಮನ್ನೇ ವೆಯ್ಟ್ ಮಾಡ್ತಾ ಇದ್ದಾರೆ ಊಟಕ್ಕೆ. ಹೋಗಿ ಊಟ ಮಾಡಿ ಹಂಗೆ ಮಲ್ಕೊಂಡ್ಬಿಟ್ವಿ. ಒಳ್ಳೆ ಚೆನ್ನಾಗಿ ನಿದ್ದೆ ಬಂತು. ಆಮೇಲೆ ಎದ್ದು
ಇವಾಗ ಒಬ್ಬರು ಮನೆಯಲ್ಲಿ ಇನ್ವೈಟ್ ಮಾಡಿದ್ದಾರೆ ಹಬ್ಬಕ್ಕೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ನಾಳೆ ಇದ್ದಿದ್ದು ಈವೆಂಟಿಗೂ ನಾಡಿದ್ದು ಆಚೆ ಇದ್ದಿದ್ದು ಈವೆಂಟಿಗೂ ನಾನು ಹೋಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ಹೋಗೋಕ್ಕೆ. ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾ ಇದೆ, ಬಸ್ ಬೇರೆ ಕರೆಕ್ಟಾಗಿಲ್ಲ, ಆ ಬಸ್ಗಳು ಬುಕ್ ಆಗಿದೆ, ಸೀಟ್ ಯಾವುದು ಸಿಗ್ತಾ ಇಲ್ಲ, ಟ್ರೈನ್ ಟಿಕೆಟ್ಸು ಎಲ್ಲ ಬುಕ್ ಆಗೋಗಿದೆ. ಹಾಗಾಗಿ ಊರಲ್ಲೇ ಇರ್ತಾ ಇದ್ದೀನಿ. ಸೊ 30th ಈವೆಂಟ್ ಇನ್ ಕೇಸ್ ಅವ್ರು ಮತ್ತೆ ಎಲ್ಲರೂ ಮಾಡಿಕೊಡಿ ಅಂತ ಹೇಳಿದ್ರೆ ನಾನು ಹೋಗ್ಬೇಕಾಗತ್ತೆ. 29ನೇ ತಾರೀಕು ಹೊರಡ್ತೀನಿ 30th ಈವೆಂಟ್ಗೆ. ಅಲ್ಲಿ ತನಕ ಯಾವುದು ಈವೆಂಟ್ಸ್ ಇಲ್ಲ. ಸೊ ಇಲ್ಲೇ ಇರೋದು, ಊರಲ್ಲೇ ಮಜಾ ಮಾಡೋಣ, ಜಾಲಿ ಮಾಡೋಣ. ವಿಸಿಟ್ ಆಯಿತು ಆ್ಯಂಡ್ ಅಲ್ಲಿ ಕೊಟ್ಟಿರೋ ಪ್ರಸಾದವನ್ನು ತಿಂದಾಯಿತು. ಬೆಳಗ್ಗೆಯಿಂದ ಇವತ್ತು ಡಯಟ್ ಗಿಯೇಟ್ ಎಲ್ಲ ವಾಟ್ ಎಲ್ಲ ಕ್ಯಾಲರೀಸ್ ಹೆವಿ ಆಗಿಬಿಟ್ಟಿದೆ. ಸೊ ನಾಳೆ ವರ್ಕೌಟ್ ಮಾಡಲೇಬೇಕು, ಹೆಂಗೂ ಈವೆಂಟ್ಸ್ ಹೋಗ್ತಾ ಇಲ್ಲ. ನಾಳೆ ಈವ್ನಿಂಗ್ ವರ್ಕೌಟಿಗೆ ಹೋಗಲೇಬೇಕು. ಇಲ್ಲೇ ಊರಲ್ಲಿ ಜಿಮ್ಮಿಗೆ ಹೋಗ್ತೀನಿ. ಆ್ಯಂಡ್ ಕೊನೆಯದಾಗಿ ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು, ಏನೇ ಮಿಸ್ಟೇಕ್ ಇದ್ರು, ಮಾತಾಡೋದ್ರಲ್ಲಿ ಏನೇ ಮಿಸ್ಟೇಕ್ ಇದ್ರು ದಯವಿಟ್ಟು ಕೂಡ ಕ್ಷಮಿಸಿ. ಆ್ಯಂಡ್ ನಿಮ್ಮ ಸಪೋರ್ಟ್, ಲವ್ ನನ್ನ ಮೇಲೆ ಸದಾ ಹೀಗೆ ಇರಲಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆ್ಯಂಡ್ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ಸ್ಟೇ ಹೆಲ್ದಿ, ಸ್ಟೇ ಫಿಟ್, ಲವ್ ಯು ಆಲ್.